ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಕೆಎ ಇಂದ ಈಗಾಗಲೇ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯನ್ನು ಹೊರಡಿಸ್ಯಾರ, ಆಮೇಲೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು. ಓಕೆ ರೀ, ಅಧಿಸೂಚನೆದ್ದು ಆಮೇಲೆ ಅಪ್ಲಿಕೇಶನ್ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದು ಎರಡೂ ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇದು ನೋಡ್ರಿ, ಇದು ಅಧಿಸೂಚನೆದು ವಿಡಿಯೋ ಅಂದ್ರೆ ನೋಟಿಫಿಕೇಶನ್ದು ವಿಡಿಯೋ. ಇದು ಅಪ್ಲಿಕೇಶನ್ ಮೊಬೈಲ್ ಮೂಲಕ ಯಾವ ರೀತಿ ಸಲ್ಲಿಸಬೇಕಂತ ಅನ್ನೋದು ಕುರಿತು ವಿಡಿಯೋ ಮಾಡಿರುವಂಥದ್ದು. ಇದು ನಾನ್ HK ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ. ಆಮೇಲೆ ಬಹಳಷ್ಟು ಕಮೆಂಟ್ ಬಂದವು. ಆ ಕಮೆಂಟ್ ಬೇಸಸ್ ಮೇಲೆ ಇವತ್ತು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಆ ಕಮೆಂಟ್ಸ್ಗಳು ಎಲ್ಲನೂ ಈ ವಿಡಿಯೋದೊಳಗೆ ಕವರ್ ಮಾಡಿರ್ತೀನಿ. ಓಕೆ ರೀ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ. ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಂದ್ರೆ ಯಾರು, ಆಮೇಲೆ ನಾನ್ HK ಅಭ್ಯರ್ಥಿಗಳಂದ್ರೆ ಯಾರು ಅಂತ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಂದ್ರೆ ಯಾರು ಅಂತಂದ್ರೆ, ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಜಿಲ್ಲೆಯೊಳಗೆ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು. ಈ ಜಿಲ್ಲೆಯಲ್ಲೇ ಜನಿಸಿ ಈ ಜಿಲ್ಲೆಯಲ್ಲಿ ಓದ್ಕೊಂಡು 371J ಸರ್ಟಿಫಿಕೇಟ್ ಪಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು. ಈ ಜಿಲ್ಲೆಯಲ್ಲೇ ನೀವು ಓದಿರಿ, ಎಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿರಿ, ಆದ್ರೆ ನಿಮ್ಮ ಕಡೆ 371J ಸರ್ಟಿಫಿಕೇಟ್ ಇರಲಿಲ್ಲ ಅಂತ ತಿಳ್ಕೊಳ್ರಿ, ನೀವು ನಾನ್ HK ಅಂತಲೇ ಕನ್ಸಿಡರ್ ಆಗ್ತೀರಿ. ನೀವು ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಅಂತ ಕನ್ಸಿಡರ್ ಆಗಂಗಿಲ್ಲ. ಸಿಂಪಲ್ ಹೇಳಬೇಕಾದ್ರೆ 371J ಸರ್ಟಿಫಿಕೇಟ್ ಯಾರ್ಯಾರ ಕಡೆ ಅದ ಅವರು ಕಲ್ಯಾಣ ಕರ್ನಾಟಕ ರೀಜನ್ಗೆ ಮೀಸಲಿರ್ತಕ್ಕಂಥ ಹುದ್ದೆಗಳಿಗೆ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆ ರೀ, ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಓಕೆ ರೀ, ನಾವು ಅರ್ಜಿ ಹ್ಯಾಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಅಂದ್ರೆ ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸರ್ಚ್ ಎಂಜಿನ್ದೊಳಗೆ KEA ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ನೆಕ್ಸ್ಟ್ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. KEA ಹೋಮ್ ಅಂತ ಕಾಣ್ತಿರ್ಬೇಕದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಯಾರೋ ಮಾರ್ಕದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ 2026 ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ಲಿಂಕ್ಗಳು ಕಾಣ್ತಾವೆ ನಿಮಗೆ. RPC KK ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು. ಹೇಳಿನಲ್ರಿ, 371J ಸರ್ಟಿಫಿಕೇಟ್ ಯಾರ ಕಡೆ ಇರ್ತದಲ್ರಿ ಅವರು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ ನಿಮ್ಮ ಕಡೆ 371J ಸರ್ಟಿಫಿಕೇಟ್ ಇರಲಿಲ್ಲ ಅಂತಂದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಅಂದ್ರೆ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ನಾನು ಇವತ್ತಿನ ವಿಡಿಯೋದೊಳಗೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಹೆಂಗೆ ಅರ್ಜಿ ಸಲ್ಲಿಸಬೇಕಂತ ಮಾಹಿತಿ ಕೊಡ್ತಿರುವಂಥದ್ದು. ನೋಡ್ರಿ, ಕಲ್ಯಾಣ ಕರ್ನಾಟಕ ಆಮೇಲೆ RPC ಎರಡು ಅರ್ಜಿಗಳು ಸೇಮೇ ಅದಾವೆ. ಇಲ್ಲಿ ಕಲ್ಯಾಣ ಕರ್ನಾಟಕದ ಅಪ್ಲಿಕೇಶನ್ದೊಳಗೆ 371J ಸರ್ಟಿಫಿಕೇಟ್ ಡೀಟೇಲ್ಸ್ ಹಾಕೋದಿರ್ತದೆ, ಇಲ್ಲಿ RPC ಒಳಗೆ ಇರಂಗಿಲ್ಲ. ಡಿಫರೆನ್ಸ್ ಇಷ್ಟೇ. ಓಕೆ, ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಕಡೆ ಕಲ್ಯಾಣ ಕರ್ನಾಟಕದ ಸರ್ಟಿಫಿಕೇಟ್ ಅಂದ್ರೆ 371J ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. 5 ಸ್ಟೆಪ್ಗಳದಾವ. ಭಾಳ ಸಿಂಪಲ್ ಅಪ್ಲಿಕೇಶನ್ ಅದ್ರಿ, ಏನು ಕಾಂಪ್ಲಿಕೇಟೆಡ್ ಇಲ್ಲ, ಭಾಳ ಸಿಂಪಲ್ ಅಪ್ಲಿಕೇಶನ್ ಅದ. ಸ್ಟೆಪ್ 1ರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು. ಸ್ಟೆಪ್ 2ರಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಸ್ಟೆಪ್ 3ರಲ್ಲಿ ಪೇಮೆಂಟ್ ಮಾಡಬೇಕು. ಸ್ಟೆಪ್ 4ರಲ್ಲಿ ಈ ಪೇಮೆಂಟ್ ಮಾಡಿರ್ತಕ್ಕಂಥದ್ದು ಕಂಪ್ಲೀಟ್ ಆಗ್ಯಾದೋ ನಿಲ್ಲ ಅಂತ ಫೈಂಡ್ ಔಟ್ ಮಾಡಬೇಕು ಈ ಸ್ಟೆಪ್ 4ರಲ್ಲಿ. ನೆಕ್ಸ್ಟ್ ಸ್ಟೆಪ್ 5ರಲ್ಲಿ ನೀವು ಅಪ್ಲಿಕೇಶನನ್ನು ಪ್ರಿಂಟ್ ತೊಗೊಳ್ಬೇಕು. ಇದು ಕೊನೆಯ ಸ್ಟೇಜ್. ಓಕೆ ರೀ, ನಾವು ಫಸ್ಟ್ ಸ್ಟೇಜ್ 1ರಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ಬಾಕ್ಸ್ನಾಗ SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಆಮೇಲೆ ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಎರಡನೇದ್ರಾಗ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಎರಡು ಆಪ್ಷನ್ ಬರ್ತಾವೆ, ಸ್ಟೇಟ್ ಬೋರ್ಡ್ ಆಮೇಲೆ ಅದರ್ ಬೋರ್ಡ್ ಅಂತ ಎರಡು ಆಪ್ಷನ್ಗಳು ಬರ್ತಾವೆ. ಯಾರು ಸ್ಟೇಟ್ ಬೋರ್ಡಿಂದ ಪಾಸ್ ಆಗಿರ್ತೀರಿ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ನಿಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಇರ್ತಂತ ತಿಳ್ಕೊಳ್ರಿ, ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ನಿಮ್ಮ ಸರ್ಟಿಫಿಕೇಟ್ ಮೇಲೆ CBSE ಅಂತ ಇರ್ತದ ಅಥವಾ ICSE ಅಂತ ಇರ್ತದ, ಆ ಬೋರ್ಡನ್ನು ನೀವು ಇಲ್ಲಿ ಅದರ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ ರೀ, ಗೊತ್ತಾಯ್ತಲ್ರಿ, ಇಲ್ಲಿ ನಿಮ್ದು SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಇಲ್ಲಿ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಡ್ರಿ, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಮೆಸೇಜ್ ಪಾಪ್ ಆಗ್ತದ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ.
ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಈ KYC ಅನ್ನ ಕಂಪ್ಲೀಟ್ ಮಾಡ್ಬೇಕು. ಈ KYC ಕಂಪ್ಲೀಟ್ ಮಾಡೋದು ಬಹಳ ಸಿಂಪಲ್ ಅದ ರೀ. ಏನ್ರಿ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಇಲ್ಲಿ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ನೆಕ್ಸ್ಟ್ ಫುಲ್ ಪೇಜ್ ಕೆಳಗಡೆ ಬರ್ರಿ. ಇಲ್ಲಿ OTP ಅಂತ ಸೆಲೆಕ್ಟ್ ಮಾಡ್ರಿ. OTP ಅಂತ ಸೆಲೆಕ್ಟ್ ಮಾಡ್ರಿ ಅಂತ ತಿಳ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ OTP ಸೆಂಟ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಪಾಪ್ ಆಗ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ದು ಆಧಾರ್ನಲ್ಲಿ ರಿಜಿಸ್ಟರ್ಡ್ ಇರುವಂತ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರ್ತದೆ. ಆ OTP ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ಒಂದು ಬಾಕ್ಸ್ ಅದ. ಆ OTP ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಇನ್ ಕೇಸ್ OTP ಬರಲಿಲ್ಲ ಅಂತ ತಿಳ್ಕೊಳ್ರಿ, ಮತ್ತೊಮ್ಮೆ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಆಗ್ತದ್ರಿ. ಅಪ್ಲಿಕೇಶನ್ ಓಪನ್ ಆದ್ಮೇಲೆ ನಿಮ್ದು ನೇಮು, ಡೇಟ್ ಆಫ್ ಬರ್ತ್, ಆಧಾರ್ ನಂಬರ್ ಇವು ಮೂರು ಆಧಾರ್ ಕಾರ್ಡ್ ಇಂದ ಫೆಚ್ ಆಗಿರ್ತದ್ರಿ. ಆಧಾರ್ ಕಾರ್ಡ್ ಇಂದ ಈ ಮೂರು ಡೀಟೇಲ್ಸ್ ಫೆಚ್ ಆಗಿರ್ತದೆ. ನೆಕ್ಸ್ಟ್ ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಫಿಲ್ ಮಾಡ್ಬೇಕ್ರಿ. ಸೀರಿಯಲ್ ನಂಬರ್ 1 ಹುದ್ದೆಯನ್ನು ಆಯ್ಕೆ ಮಾಡಿ. ಅಂದ್ರೆ ಇಲ್ಲಿ ಒಂದೇ ಒಂದು ಹುದ್ದೆ ಆದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಅಂತೇಳಿ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ಅರ್ಜಿ ಸಲ್ಲಿಸುವ ಆಯುಕ್ತಾಲಯ ಅಥವಾ ಜಿಲ್ಲೆಯನ್ನ ಆಯ್ಕೆ ಮಾಡಿ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂತೀರಿ ಆ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಸುಮ್ಮನೆ ಬ್ಲೈಂಡ್ಲಿ ಮಾಡಬೇಡ್ರಿ. ಮೊದಲು ನಿಮ್ದು ಕ್ಯಾಟಗರಿಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿ ಅದಾವ, ಆಮೇಲೆ ಯಾವ್ಯಾವ ಜಿಲ್ಲೆಗೆ ಅಂದ್ರೆ ನಿಮ್ ಕ್ಯಾಟಗರಿ ಕಡಿಮೆ ನಿಲ್ತದ ಅದೆಲ್ಲ ವರ್ಕೌಟ್ ಮಾಡಿ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಓಕೆ ರೀ, ನಾನಿಲ್ಲಿ ಸುಮ್ಮನೆ ಅಪ್ಲಿಕೇಶನ್ ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಸೆಲೆಕ್ಟ್ ಮಾಡ್ತಿರ್ತೀನಿ. ಯಾವ್ದಾದ್ರು ಒಂದು ಡಿಸ್ಟಿಕ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 3, 4, 5 ಇವು ಮೂರೂ SSLC ಮಾರ್ಕ್ಸ್ ಕಾರ್ಡ್ ಇಂದ ನಿಮ್ಮ ಇನ್ಫಾರ್ಮೇಶನ್ ಫೆಚ್ ಆಗಿರುವಂಥದ್ದು. ಓಕೆ ರೀ. ಸೀರಿಯಲ್ ನಂಬರ್ 6 ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಅಂದ್ರೆ ನೀವೇನು ಮೇಲು, ಫಿಮೇಲು, ಟ್ರಾನ್ಸ್ಜೆಂಡರು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 7 ರಿಸರ್ವೇಶನ್ ಕ್ಯಾಟಗರಿ. ಅಂದ್ರೆ ನಿಮ್ದು ಯಾವ್ದು ಕ್ಯಾಟಗರಿ ಆ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಉದಾಹರಣೆಗಾಗಿ ನಮ್ದು 2A ಕ್ಯಾಟಗರಿ, ಹಾಗಾಗಿ ನಾನು ಏನು ಮಾಡ್ತೀನಿ 2A ಅಂತ ಸೆಲೆಕ್ಟ್ ಮಾಡ್ತೀನಿ. 2A ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 7A ಇನ್ನೊಂದು ಕೇಳ್ತಾನೆ, ಎಂಟರ್ಡ್ RD ನಂಬರ್ ಆಫ್ ಕಾಸ್ಟ್ ಸರ್ಟಿಫಿಕೇಟ್. ನಿಮ್ದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ತುಂಬಬೇಕು. SC ST ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ ಸಪರೇಟ್ ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ಜಾತಿ ಪ್ರಮಾಣ ಪತ್ರ ಅಂತ ಕೊಡ್ತಾರೆ. ಈ 3 ಕ್ಯಾಟಗರಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಜಾತಿ ಮತ್ತು ಆದಾಯ ಎರಡು ಒಂದರಿಗೆ ಕೊಡ್ತಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಂತ ಬರ್ತದೆ. ಆ ಸರ್ಟಿಫಿಕೇಟ್ RD ನಂಬರ್ ಇಲ್ಲಿ ತುಂಬಬೇಕು ಸ್ನೇಹಿತರೆ. RD ಇಂದ ಸ್ಟಾರ್ಟ್ ಆಗ್ತದೆ, ಹಾಗಾಗಿ RD ನಂಬರ್ ಅಂತ ಕರೀತಾರೆ, ಕನ್ಫ್ಯೂಸ್ ಆಗುವಂಗಿಲ್ಲ. ಓಕೆ ರೀ. ಆ RD ನಂಬರ್ ಅನ್ನ ಈ ಬಾಕ್ಸ್ನಾಗ ತುಂಬ್ರಿ. RD ನಂಬರ್ ತುಂಬಿದ ಮೇಲೆ ಜಸ್ಟ್ ನೀವು ಡಿಸ್ಪ್ಲೇ ಮೇಲೆ ಎಲ್ಲಾರೇ ಬೇರೆ ಕಡೆ ಟಚ್ ಮಾಡಿದ ತಕ್ಷಣ ಏನ್ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ನಿಮ್ದು ಡೀಟೇಲ್ಸ್ ಇರ್ತದಲ್ಲ, ನಿಮ್ದು ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ನಿಮ್ದು ಕ್ಯಾಟಗರಿ ಆಗಿರ್ಬೋದು, ಅದು ಆಟೋಮೆಟಿಕ್ ಇಲ್ಲಿ ಫೆಚ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಎರರ್ ಮೆಸೇಜ್ ಬಂತಂತ ತಿಳ್ಕೊಳ್ರಿ. ಅಂದ್ರೆ ನಿಮ್ದು SSLC ಒಳಗೆ ಹೆಸರು ಬೇರೆನೇ ಅದ, ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಒಳಗೆ ಹೆಸರು ಬೇರೆ ಅದ. ಅಂತ ಸಮಯದೊಳಗೆ ಎರರ್ ಮೆಸೇಜ್ ಬರ್ತದೆ ಸ್ನೇಹಿತರೆ. ಎರರ್ ಮೆಸೇಜ್ ಬಂತು ಅಂದ್ರೆ ನಿಮ್ ಕಡೆ 2 ಆಪ್ಷನ್ ಅದಾವ. ಒಂದು ಆಪ್ಷನ್ ಕಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗ ಅಪ್ಡೇಟ್ ಮಾಡ್ಕೊಳ್ಬಹುದು. ಹೆಸರು, ತಂದೆ ಹೆಸರವೆಲ್ಲ SLC ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗ ಅಪ್ಡೇಟ್ ಮಾಡ್ಕೊಳ್ಬಹುದು. ಎರಡನೇದು ಜನರಲ್ ಕ್ಯಾಟಗರಿಗೆ ಅಪ್ಲಿಕೇಶನ್ ಅನ್ನ ಹಾಕ್ಬೋದು ಸ್ನೇಹಿತರೆ. ಇಲ್ಲಿ ಎರರ್ ಮೆಸೇಜ್ ಬಂದಾಗ ಎಸ್ ಆರ್ ನೋ ಅಂತ ಕೇಳ್ತದೆ. ಎಸ್ ಅಂತ ಕೊಟ್ರಿ ಅಂತ ತಿಳ್ಕೊಂಡ್ರೆ ಆಟೋಮೆಟಿಕ್ ಅಪ್ಲಿಕೇಶನ್ ಜನರಲ್ ಕ್ಯಾಟಗರಿ ಒಳಗೆ ಕನ್ಸಿಡರ್ ಆಗ್ತದೆ. ಓಕೆ ರೀ. ಬಹಳ ಈ ಎರರ್ ಮೆಸೇಜ್ ಮೇಲೆ ಕಮೆಂಟ್ ಬಂದಿರುವಂತದ್ದು, ಐ ಥಿಂಕ್ ನಿಮಗೆ ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 8ರಲ್ಲಿ ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಫೆಚ್ ಆಗಿರ್ತದ್ರಿ. SLC ಮಾರ್ಕ್ಸ್ ಕಾರ್ಡ್ ಒಳಗೆ ಯಾವ ರೀತಿ ನಿಮ್ದು ಡೇಟ್ ಆಫ್ ಬರ್ತ್ ಇರ್ತದಲ್ರಿ, ಅದೇ ಡೇಟ್ ಆಫ್ ಬರ್ತ್ ಇಲ್ಲಿ ಫೆಚ್ ಆಗಿರ್ತದೆ. ಓಕೆ ರೀ. 8A ನಿಮ್ದು ಇಯರ್ಸ್ ಕ್ಯಾಲ್ಕುಲೇಟ್ ಆಗಿರ್ತದೆ ಇಲ್ಲಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 9 ಪರ್ಮನೆಂಟ್ ಅಡ್ರೆಸ್ ಅನ್ನ ತುಂಬಕ್ರಿ. ಇಲ್ಲಿ ಅಡ್ರೆಸ್ 1ರೊಳಗೆ ಇಲ್ಲಿ ಡೀಟೇಲ್ಸ್ ತುಂಬ್ರಿ. ತಂದೆ ಹೆಸರು, ಆಮೇಲೆ ನೀವು ಯಾವ್ದಾದ್ರು ಹಳ್ಳಿಯಲ್ಲಿ ಇದ್ರಿ ಅಂತಂದ್ರೆ ಎಟ್ ಪೋಸ್ಟ್ ಅದು ತುಂಬಬೇಕು. ಸಿಟಿ ಒಳಗಿದ್ರಿಯಪ್ಪ ಅಂದ್ರೆ ಯಾವ ಏರಿಯಾದೊಳಗಿದ್ದೀರಿ ಅದನ್ನ ಎಲ್ಲ ಇಲ್ಲಿ ಫಸ್ಟ್ ಬಾಕ್ಸ್ ಒಳಗೆ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ಪಿನ್ ಕೋಡ್ ತುಂಬ್ರಿ. ಇಲ್ಲಿ ಆಧಾರ್ ಕಾರ್ಡ್ನೊಳಗೆ ಪಿನ್ ಕೋಡ್ ಇರ್ತದೆ, ಅದನ್ನ ನೋಡಿ ಇಲ್ಲಿ ಪಿನ್ ಕೋಡ್ ತುಂಬ್ರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 10 ನಿಮ್ದು ಪರ್ಮನೆಂಟ್ ಅಡ್ರೆಸ್, ರೆಸಿಡೆನ್ಷಿಯಲ್ ಅಡ್ರೆಸ್
ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ. ಈ ಮೇಲಿಂದ ಡೀಟೇಲ್ಸ್ ಇಲ್ಲಿ ಕೆಳಗೆ ಕಾಪಿ ಆಗ್ತದೆ. ಇನ್ ಕೇಸ್ ನಿಮ್ದು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ, ಆಮೇಲೆ ರೆಸಿಡೆನ್ಷಿಯಲ್ ಅಡ್ರೆಸ್ಸೇ ಬೇರೆ ಇತ್ತು, ಅಥವಾ ಕಮ್ಯುನಿಕೇಶನ್ ಅಡ್ರೆಸ್ಸೇ ಬೇರೆ ಇತ್ತು ಅಂತಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೊಮ್ಮೆ ಕಮ್ಯುನಿಕೇಶನ್ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ತುಂಬ್ರಿ ಸ್ನೇಹಿತರೆ. ಕಮ್ಯುನಿಕೇಶನ್ ಡೀಟೇಲ್ಸ್ ಅಂತಂದ್ರೆ ಏನ್ರಿ, KA ಏನಾದ್ರೂ ಲೆಟರ್ ಕಳಿಸಿದ್ರೆ ಯಾವ ಅಡ್ರೆಸ್ಗೆ ಕಳಿಸ್ಬೇಕು ಆ ಅಡ್ರೆಸ್ ಅನ್ನ ಇಲ್ಲಿ ಫಿಲ್ ಮಾಡಿ. ಇಲ್ರಿ ಇದೇ ಇಲ್ಲಿ ತುಂಬಿನಲ್ಲ ಪರ್ಮನೆಂಟ್ ಅಡ್ರೆಸ್, ಇದೇ ಅಡ್ರೆಸ್ ಕಳಿಸಿದ್ರೆ ನಮಗ ಲೆಟರ್ ಸಿಗ್ತದ ಅಂತ ಅನ್ನೋಂಗಿತ್ತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಡ್ರಿ. ಮೇಲಿಂದ ಮತ್ತೊಮ್ಮೆ ಇಲ್ಲಿ ಕೆಳಗೆ ತುಂಬುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ಸೀರಿಯಲ್ ನಂಬರ್ 11A. ಸೀರಿಯಲ್ ನಂಬರ್ 11A ದ್ರೊಳಗೆ ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ. ನೆಕ್ಸ್ಟ್ 11B ದ್ರೊಳಗೆ ನಿಮ್ದು ಇಮೇಲ್ ID ತುಂಬ್ರಿ. ಇವೆರಡು ಅಕ್ಯುರೇಟ್ ಆಗಿರ್ತಕ್ಕಂಥದ್ದನ್ನ ತುಂಬಕ್ಕೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಸೀರಿಯಲ್ ನಂಬರ್ 12. ಆರ್ ಯು ಮ್ಯಾರಿಡ್ ಅಂತ ಕೇಳ, ಅಂದ್ರೆ ನಿಮ್ಗೆ ಮದುವೆ ಆಗ್ಯಾದೇನ ಅಂತ ಕೇಳ. ಮದುವೆ ಆಗಿತ್ತು ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಡ್ರಿ. ಪುರುಷ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ ನಿಮ್ ಹೆಂಡತಿ ಹೆಸರು ತುಂಬ್ರಿ. ಈ ಬಾಕ್ಸ್ನಾಗ ಕಾಣ್ತಲ್ರಿ, ಪುರುಷ ಅಭ್ಯರ್ಥಿಗಳಿದ್ರೆ ನಿಮ್ ಹೆಂಡತಿ ಹೆಸರು ತುಂಬ್ರಿ. ಮಹಿಳಾ ಅಭ್ಯರ್ಥಿಗಳಿದ್ರೆ ನಿಮ್ ಗಂಡನ ಹೆಸರು ತುಂಬ್ರಿ. ಓಕೆ, ಇನ್ ಕೇಸ್ ಮದುವೆ ಆಗಿರ್ಲಿಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಪ್ಷನ್ ಏನು ಕೇಳಂಗಿಲ್ಲ. ಸೀರಿಯಲ್ ನಂಬರ್ 13. ರೂರಲ್ ಅಪ್ಲಿಕೆಂಟ್, ಗ್ರಾಮೀಣ ಅಭ್ಯರ್ಥಿ ಅಂತ ಕೇಳಿರುವಂಥದ್ದು. ಇದ್ರ ಮೇಲೆ ಬಹಳ ಜನ ಕಮೆಂಟ್ ಮಾಡಿ, ಸರ್ ನಾವು ಗ್ರಾಮೀಣ ಅಭ್ಯರ್ಥಿ ಖರೆ ರೀ, ಆದ್ರೆ ನಮ್ಮ ಕಡೆ ಸರ್ಟಿಫಿಕೇಟ್ ಇಲ್ಲ, ಸರ್ಟಿಫಿಕೇಟ್ ಇಲ್ಲ, ಪ್ರೂಫೇ ಇಲ್ಲ ನಿಮ್ ಕಡೆ ಅಂತಂದ್ರೆ ನೀವು ಗ್ರಾಮೀಣ ಅಭ್ಯರ್ಥಿ ಅಲ್ಲ ಅಂತಾನೆ ಕನ್ಸಿಡರ್ ಆಗ್ತದ ಸ್ನೇಹಿತರೆ. ನಿಮ್ ಕಡೆ ಸರ್ಟಿಫಿಕೇಟ್ ಇರಬೇಕ್ರಿ. ಓಕೆ ರೀ, ಸರ್ಟಿಫಿಕೇಟ್ ನಿಮ್ ಕಡೆ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆನ್ಪಿರ್ಲಿ, ಇಲ್ಲಿ ಏನೇ ನೀವು ಅಪ್ಲಿಕೇಶನ್ ತುಂಬಿರಿ ಅಂತ ತಿಳ್ಕೊಡ್ರಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಅವೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಕೇಳ್ತಾರ. ಅದನ್ನ ತಲೆಗೆ ಇಟ್ಕೊಂಡು ಇಲ್ಲಿ ತುಂಬಬೇಕು. ಏನು ಮುಂದೆ ತೆಗಿಸಿದ್ರೆ ತಗೊಳ್ಳೋ ಎಸ್ ಹಾಕ್ತಿರಿ, ಆಮೇಲೆ ಮರ್ತೋಗಿ ತೆಗಿಸ್ಲಿಲ್ಲ ಅಂತಂದ್ರೆ ಎಲ್ಲ ಸಮಸ್ಯೆ ಆಗ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೇಲ್ ಆಗ್ತಿರಿ. ಓಕೆ, ನೆಕ್ಸ್ಟ್ ಕನ್ನಡ ಮೀಡಿಯಂ, ನೀವು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು. ಇದು ಕೂಡ ಸೇಮ್ ಸ್ನೇಹಿತರೆ, ನಿಮ್ ಕಡೆ ಸರ್ಟಿಫಿಕೇಟ್ ಇರಬೇಕು. ಓಕೆ, ಎಸ್ ಅಂತ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 15. ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಅಂತ ಕೇಳೋಣ. PDP, ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಏನಂತ ಕೇಳೋಣ. ಇದ್ರ ಮೇಲೆ ಕಮೆಂಟ್ ಭಾಳ ಬಂದವ್ರಿ, ಸರ್ ನಾವು ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳು ಆದ್ರೆ ಸರ್ಟಿಫಿಕೇಟ್ ಆಫ್ಲೈನ್ದಾಗ ತೆಗೆಸಿದ್ದಿರಬೇಕು ಆನ್ಲೈನ್ದಾಗ ತೆಗೆಸಿದ್ದಿರಬೇಕು ಅಂತ ಕಮೆಂಟ್ ಕೇಳಿ ನೋಡ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡಿದ ಮೇಲೆ RD ನಂಬರ್ ಆರ್ ಸರ್ಟಿಫಿಕೇಟ್ ನಂಬರ್ ಆಫ್ PDP ಅಂತ ಕೇಳೋಣ. ನಿಮ್ ಕಡೆ ಆನ್ಲೈನ್ ಇತ್ತಂತಂದ್ರೆ RD ನಂಬರ್ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಆಫ್ಲೈನ್ ಇತ್ತಂದ್ರೆ ಸರ್ಟಿಫಿಕೇಟ್ ಮೇಲೆ ನಂಬರ್ ಇರ್ತದೆ, ಆ ನಂಬರ್ ಇತ್ತು ಅಂತಂದ್ರೆ ಇಲ್ಲಿ ತುಂಬ್ರಿ. ಇನ್ ಕೇಸ್ ಇಲ್ರಿ ನಮ್ ಕಡೆ ಸರ್ಟಿಫಿಕೇಟ್ ಅದ ಅದ್ರ ಮೇಲೆ ಸರ್ಟಿಫಿಕೇಟ್ ನಂಬರೇ ಇಲ್ಲ ಅನ್ನಂಗಿತ್ತಂದ್ರೆ ಆನ್ಲೈನ್ದಾಗ ಈ PDP ಸರ್ಟಿಫಿಕೇಟ್ ಅನ್ನ ತೆಗೆಸ್ರಿ ಸ್ನೇಹಿತರೆ. ಓಕೆ ರೀ, ಈ PDP ಸರ್ಟಿಫಿಕೇಟ್ ನೀವು ತೆಗೆಸಲೇಬೇಕಾಗ್ತದೆ ಸ್ನೇಹಿತರೆ. ಇನ್ ಕೇಸ್ PDP ಸರ್ಟಿಫಿಕೇಟ್ ನಿಮ್ ಕಡೆ ಇರಲಿಲ್ಲ ಅಂತಂದ್ರೆ ಜಸ್ಟ್ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ರಿ. ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. PDP ಯಾರ ಕಡೆ ಐತಲ್ರಿ, ಒಂದು RD ನಂಬರ್ ತುಂಬಬೇಕು ಅಥವಾ ಸರ್ಟಿಫಿಕೇಟ್ ನಂಬರ್ ತುಂಬಬೇಕು. ನಿಮ್ ಕಡೆ ಆಫ್ಲೈನ್ ಸರ್ಟಿಫಿಕೇಟ್ ಇತ್ತು, ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತಗೊಳ್ತಾ ಇರ್ಲಿಲ್ಲ ಅಂತಂದ್ರೆ RD ನಂಬರ್ ತೆಗೆಸ್ರಿ. ಓಕೆ ರೀ, ನೆಕ್ಸ್ಟ್ ಸೀರಿಯಲ್ ನಂಬರ್ 16. ನೀವೇನಾದ್ರೂ ಮಾಜಿ ಸೈನಿಕ ಅಭ್ಯರ್ಥಿಗಳೇನು ಅಂತ ಕೇಳಿರುವಂತದ್ದು. ನೀವು ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 17. ಸೀರಿಯಲ್ ನಂಬರ್ 17ರಲ್ಲಿ KKRD ನಂಬರ್ ಅಂತ ಕೇಳೋಣ. 371J ಸರ್ಟಿಫಿಕೇಟ್ ನಂಬರ್ ತುಂಬಗ್ರಿ. ಇಲ್ಲಿ KKRD ನಂಬರ್ ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗಂತಾನೆ 371J ಸರ್ಟಿಫಿಕೇಟ್ ಬರ್ತದ್ರಿ. ಆ 371J ಸರ್ಟಿಫಿಕೇಟ್ ಎಲ್ಲರೂ ತೆಗೆಸಿರ್ಬೇಕು. 371J ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಏನು ಕಡೆ 371J ಸರ್ಟಿಫಿಕೇಟ್ ಇಲ್ಲಲ್ರಿ ಅಂತ ಅನ್ನಂಗಿತ್ತಂದ್ರೆ ಈ ಅಪ್ಲಿಕೇಶನ್ ತುಂಬ್ಯಾಡ್ರಿ. RPC ಅಂತ ಫಸ್ಟ್ ಒಂದು ಲಿಂಕ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನ್ HK ರೀಸನ್ ಅಪ್ಲಿಕೇಶನ್ ತುಂಬ್ರಿ. ಓಕೆ ರೀ, ಇಲ್ಲಿ 371J ಸರ್ಟಿಫಿಕೇಟ್ ನಂಬರ್ ತುಂಬ್ರಿ. KKRD ನಂಬರ್ ತುಂಬಿದ ಮೇಲೆ ಡಿಸ್ಪ್ಲೇ ಮೇಲೆ ಎಲ್ಲಾರ ಬೇರೆ ಕಡೆ ಟಚ್ ಮಾಡ್ರಿ. ಟಚ್ ಮಾಡಿದ ತಕ್ಷಣ ನೋಡ್ರಿ ಇಲ್ಲಿ ಡೀಟೇಲ್ಸ್ ಫೆಚ್ ಆಗ್ತದೆ. ಏನೇನು ಡೀಟೇಲ್ ಫೆಚ್ ಐತ್ರಿ, ನಿಮ್ದು ಹೆಸರು, ತಂದೆ ಹೆಸರು, ಆಮೇಲೆ 371J ಎಲಿಜಿಬಿಲಿಟಿ, ಇವು 3 ಡೀಟೇಲ್ಸ್ ಫೆಚ್ ಐತಿ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ ಸೀರಿಯಲ್ ನಂಬರ್ 18. ಸೀರಿಯಲ್ ನಂಬರ್ 18ರಲ್ಲಿ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕೇನು ಅಂತ ಕೇಳಿರುವಂಥದ್ದು. ಏಜ್ ರಿಲ್ಯಾಕ್ಸೇಷನ್ ಯಾರ್ಯಾರಿಗೆ ಸಿಗ್ತದ್ರಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಆಮೇಲೆ ವಿಧವಾ ಮಹಿಳಾ ಅಭ್ಯರ್ಥಿಗಳಿಗೆ, ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ರಿ, ನಿಮ್ ಕಡೆ ಆ ಸರ್ಟಿಫಿಕೇಟ್ ಅದಾವ ಅಂತ ಅರ್ಥ.
ವಿಧವಾ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಅಂಗವಿಕಲ ಅಂತ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಮಾಜಿ ಸೈನಿಕ ಅಂತ ಆಗಿರ್ಬೋದು. ಈ ಸರ್ಟಿಫಿಕೇಟ್ ನಿಮ್ಮ ಕಡೆ ಅದಾವ ಅಂತ ಅರ್ಥ. ಇನ್ ಕೇಸ್ ಇರಲಿಲ್ಲ ಅಂತಂದ್ರೆ ಜಸ್ಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 19 SLC ರಿಜಿಸ್ಟ್ರೇಷನ್ ನಂಬರ್ ಆಟೋಮೆಟಿಕ್ ಫೆಚ್ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 20 ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ 2 ಆಪ್ಷನ್ ಕಾಣ್ತವ. ಒಂದು PUC, ಎರಡನೇದು ಅದರ್ಸ್. ಯಾರು PU ಬೋರ್ಡಿಂದ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡಿಂದ ಯಾರು 12ನೇ ತರಗತಿ ಪಾಸ್ ಆಗಿರ್ತೀರೋ ಅಂತವರು PUC ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಅದರ್ಸ್ ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ? ITI ಪಾಸ್ ಆದವರು, ಡಿಪ್ಲೊಮಾ ಪಾಸ್ ಆದವರು, ಆಮೇಲೆ CBSE ಅಥವಾ ICSE ಬೋರ್ಡಿಂದ 12ನೇ ತರಗತಿ ಪಾಸ್ ಆದವರು ಅದರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಇಲ್ಲಿ ನಾವು PU ಬೋರ್ಡ್ನವ್ರು ಇದೀವಿ, ಹಾಗಾಗಿ ನಾನು PU ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿನಿ. PU ಬೋರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತದೆ. ಇಲ್ಲಿ ನಿಮ್ದು PUCದ ರಿಜಿಸ್ಟ್ರೇಷನ್ ನಂಬರ್ ಅನ್ನ ತುಂಬ್ರಿ ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 20B PUC ಯಾವ ತಿಂಗಳು ಮತ್ತು ವರ್ಷದಲ್ಲಿ ಪಾಸ್ ಆಗಿರಿ ಅಂತ ಇಲ್ಲಿ ಮಂತ್ ಮತ್ತು ಇಯರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಮಂತ್ ಏನದಲ್ರಿ, ಮಾರ್ಕ್ಸ್ ಕಾರ್ಡ್ದೊಳಗೆ ಏಪ್ರಿಲ್ ಅಂತ ಇರ್ತದೆ. ಆದ್ರೆ ಏಪ್ರಿಲ್ ಅಂತಂದ್ರೆ ತಗೊಳಂಗಿಲ್ಲ ಸ್ನೇಹಿತರೆ. ಒಂದು ಸರ್ತಿ ನಿಮಗೆ ತೋರಿಸ್ತೀನಿ. ಏಪ್ರಿಲ್ 2020ರಲ್ಲಿ PUC ಪಾಸ್ ಆಗಿರುವಂಥದ್ದು, ಆದ್ರೆ ತಗೊಳಂಗಿಲ್ಲ ಸ್ನೇಹಿತರೆ. ಅದು ನೋಡ್ರಿ 2020 ಆಗ್ತೀನಿ ನಾನು. ಏನು ಬಂತ್ರಿ ಇಲ್ಲಿ, ಇನ್ವ್ಯಾಲಿಡ್ PUC ಡೀಟೇಲ್ಸ್ ಅಂತ ಎರರ್ ಮೆಸೇಜ್ ಬರಕತ್ತು. ಇಲ್ಲಿ ನೋಡ್ರಿ PUC ಡೀಟೇಲ್ಸ್ ಏನದ, ಈ ಎಂಟರ್ ಮಾಡಿರ್ತಕ್ಕಂಥ PUC ಡೀಟೇಲ್ಸ್ ಇನ್ವ್ಯಾಲಿಡ್ ಆದಂತ ಹೇಳ್ತಿರುವಂಥದ್ದು. ಆದ್ರೆ ಇಲ್ಲಿ ನೋಡ್ರಿ ಅದನ್ನೇ ಇಲ್ಲಿ ಮಾರ್ಚ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಮಾರ್ಚ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೋಡ್ರಿ ಸ್ನೇಹಿತರೆ, ಕೇವಲ ತಿಂಗಳ ಚೇಂಜ್ ಮಾಡೀನಿ, ಆಟೋಮೆಟಿಕ್ ಇಲ್ಲಿ ಡೀಟೇಲ್ಸ್ ಫೆಚ್ ಆಯ್ತು ನೋಡ್ರಿ ಸ್ನೇಹಿತರೆ. ಏನೇನು ಡೀಟೇಲ್ಸ್ ಫೆಚ್ ಆಯ್ತ್ರಿ? ನಿಮ್ದು ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಆಮೇಲೆ ಮಾರ್ಕ್ಸ್ ಎಷ್ಟು ನೀವು ತಗೊಂಡಿರಿ, ಆಮೇಲೆ ಎಷ್ಟು ಮಾರ್ಕ್ಸಿಂದ ಎಕ್ಸಾಮ್ ಇತ್ತು, ಪರ್ಸೆಂಟೇಜ್, ಇದೆಲ್ಲನೂ PUC ಮಾರ್ಕ್ಸ್ ಕಾರ್ಡ್ ಒಳಗೆ ಇದ್ದಂಗೆ ಇಲ್ಲಿ ಫೆಚ್ ಆಯ್ತು ಸ್ನೇಹಿತರೆ. PUC ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಯ್ತು ಸ್ನೇಹಿತರೆ. ಇದು ನೆನಪಿರ್ಲಿ, ಮಾರ್ಚ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಯರ್ ಅಂತೂ ಯಾವ ವರ್ಷ ಅಂತ ಮಾರ್ಕ್ಸ್ ಕಾರ್ಡ್ ಒಳಗೆ ಇರ್ತದೆ, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇನ್ ಕೇಸ್ ಮಾರ್ಚ್ ಅಂತ ಬಿಟ್ಟು ಬೇರೆ ಯಾವ್ದಾದ್ರು ತಿಂಗಳ ನೀವು ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ, ಇನ್ವ್ಯಾಲಿಡ್ PUC ಡೀಟೇಲ್ಸ್ ಅಂತಾನೆ ಬರ್ತದೆ. ನೆನಪಿರ್ಲಿ, ಈ ಎರರ್ಗೆ ಸಂಬಂಧಿಸಿದಂಗೆ ಬಹಳ ಕಮೆಂಟ್ಸ್ ಹಾಕಿರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 22 ಸೀರಿಯಲ್ ನಂಬರ್ 22ರಲ್ಲಿ ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆಯ ಹೆಸರು ಅಂತ ಕೇಳಿರುವಂಥದ್ದು. ಅಂದ್ರೆ ಬೋರ್ಡ್, PUC ಅಥವಾ 12ನೇ ತರಗತಿ ಯಾವ ಬೋರ್ಡಿನಿಂದ ಪಾಸ್ ಮಾಡಿರಿ ಆ ಬೋರ್ಡಿಂದ ಹೆಸರನ್ನ ಬರಿಬೇಕ್ರಿ. ಉದಾಹರಣೆಗಾಗಿ ನೀವು ಸ್ಟೇಟ್ ಬೋರ್ಡ್ ಇಂದ PUC ಪಾಸ್ ಆಗಿದ್ರಿ ಅಂತ ತಿಳ್ಕೊಳ್ರಿ. ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಬೋರ್ಡ್ ಅಂತ ಬರ್ತದೆ ಸ್ನೇಹಿತರೆ. ಆ ಬೋರ್ಡಿನ ಹೆಸರನ್ನ ಇಲ್ಲಿ ತುಂಬಬೇಕ್ರಿ. ಇನ್ ಕೇಸ್ ಅದರ್ ಬೋರ್ಡ್ ಇಂದ ಪಾಸ್ ಆಗಿದ್ರಿ ಅಂತಂದ್ರೆ ITI ಪಾಸ್ ಆಗಿದ್ರೆ ITI ಬೋರ್ಡ್ ಹಾಕ್ರಿ, ಡಿಪ್ಲೊಮಾ ಪಾಸ್ ಆಗಿದ್ರೆ ಡಿಪ್ಲೊಮಾ ಬೋರ್ಡ್ ಹಾಕ್ರಿ. ಅಂದ್ರೆ ಯಾವ ಬೋರ್ಡಿನಿಂದ ನೀವು 12ನೇ ತರಗತಿ ಅಥವಾ PUC ಪಾಸ್ ಆಗಿರಿ ಆ ಬೋರ್ಡಿನ ಹೆಸರನ್ನ ಇಲ್ಲಿ ತುಂಬಬೇಕು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 23 ನೀವೇನಾದ್ರೂ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಅದಿರೇನಂತ ಕೇಳಿರುವಂಥದ್ದು. ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇದ್ರ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 24 ಆಧಾರದ ಲಾಸ್ಟ್ 4 ಡಿಜಿಟ್ ಆಟೋಮೆಟಿಕ್ ಇಲ್ಲಿ ಫೆಚ್ ಆಗಿರ್ತ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 25 ನೀವು ಇನ್ ಸರ್ವಿಸ್ ರಿಸರ್ವೇಶನ್ ಕ್ಲೇಮ್ ಮಾಡ್ತೀರಿ ಅಂತ ಕೇಳಿರುವಂತ. ಅಂದ್ರೆ ಈಗಾಗಲೇ ನೀವು ಪೊಲೀಸ್ ಇಲಾಖೆಯಲ್ಲಿ CAR, DAR, KSRPO, IRBO ಅಥವಾ KSISF ಆಗಿ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ 5 ವರ್ಷ ಕಂಪ್ಲೀಟ್ ಮಾಡಿರ್ಬೇಕು. 5 ವರ್ಷ ಕಂಪ್ಲೀಟ್ ಮಾಡಿ ಈಗ ಪ್ರಸ್ತುತ ವರ್ಕ್ ಮಾಡ್ತಾ ಇದ್ದೀರಿ. ಆದ್ರೆ ನೀವು ಸಿವಿಲ್ ಪೊಲೀಸ್ ಈ ಇನ್ ಸರ್ವಿಸ್ ಕೋಟಾ ರಿಸರ್ವ್ ತಗೊಳ್ತಾ ಇದ್ದೀರಿ, ಮೀಸಲಾತಿ ತಗೊಳ್ಬೇಕಂತ ಅನ್ಕೊಂಡಿದ್ದೀರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 26 ಆರ್ ಯು ಫಾರೆಸ್ಟ್ ಏರಿಯಾ ಟ್ರಿಬಲ್ ಪರ್ಸನ್ ಅಂದ್ರೆ ನೀವು ಬುಡಕಟ್ಟು ಪ್ರದೇಶದ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು ಸ್ನೇಹಿತರೆ. ಬುಡಕಟ್ಟು ಪ್ರದೇಶದ ಅಭ್ಯರ್ಥಿಗಳಿದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 27 ಹೈಟ್. ನೀವು ಎಷ್ಟು ಎತ್ತರ ಇದ್ರಿ ಇಲ್ಲಿ ಹೈಟ್ ಅನ್ನ ತುಂಬ್ರಿ. ಎಷ್ಟು ಸೆಂಟಿಮೀಟರ್ ಇದ್ರಿ ನೀವು? 170 ಸೆಂಟಿಮೀಟರ್ ಇದ್ರು, 171 ಸೆಂಟಿಮೀಟರ್ ಇದ್ರು, ಎಷ್ಟು ಹೈಟ್ ಇದ್ರಿ ಅದನ್ನ ಇಲ್ಲಿ ತುಂಬ್ರಿ ಸ್ನೇಹಿತರೆ. ಪುರುಷ ಅಭ್ಯರ್ಥಿಗಳ ಹೈಟ್ ನೋಡ್ರಿ 168 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಮಹಿಳಾ ಅಭ್ಯರ್ಥಿಗಳ ಹೈಟ್ 157 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಇರಬೇಕು. ಇದಕ್ಕಿಂತ ಕಡಿಮೆ ಇತ್ತು ನಿಮ್ದು ಹೈಟ್ ಅಂತಂದ್ರೆ ದಯಮಾಡಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಯಾಕಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ದೊಳಗೆ 100% ಫೇಲ್ ಆಗ್ತೀರಿ. ಓಕೆ ರೀ.
ನೆಕ್ಸ್ಟ್ ಸೀರಿಯಲ್ ನಂಬರ್ 28 ಚೆಸ್ಟ್ ಅಂದ್ರೆ ಎದೆ ಸುತ್ತಳತೆ ಎಷ್ಟು ಸೆಂಟಿಮೀಟರ್ ಆದ ನಿಮ್ದು ಅದನ್ನ ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ಇದು ಕೇವಲ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗ್ತದೆ. ಇಲ್ಲಿ ಮಹಿಳಾ ಅಭ್ಯರ್ಥಿಗಳಿಗೆ ಈ ಚೆಸ್ಟ್ ಅಪ್ಲಿಕೇಬಲ್ ಆಗಂಗಿಲ್ಲ. ಇಲ್ಲಿ ನೀವು ಮಹಿಳಾ ಅಭ್ಯರ್ಥಿಗಳಂತ ಸೆಲೆಕ್ಟ್ ಮಾಡಿರಿ ಅಂತ ತಿಳ್ಕೊಳ್ರಿ. ಇಲ್ಲಿ ಚೆಸ್ಟ್ ಬದಲಿ ವೇಟ್ ಅಂತ ಬರ್ತದೆ. ಅಂದ್ರೆ ನೀವು ಎಷ್ಟು ತೂಕ ಇದ್ದೀರಿ, ಎಷ್ಟು kg ವೇಟ್ ಇದ್ದೀರಿ ಅದನ್ನ ಇಲ್ಲಿ ತುಂಬಕ್ಕೆ ಸ್ನೇಹಿತರೆ. ಓಕೆ ರೀ. ಈ ಚೆಸ್ಟ್ ಏನದಲ್ರಿ ಮಿನಿಮಮ್ 86 ಸೆಂಟಿಮೀಟರ್ ಎದೆ ಸುತ್ತಳತೆ ಇರ್ಬೇಕ್ರಿ. ಎದೆ ಹಿಗ್ಗಿಸಿದಾಗ 5 ಸೆಂಟಿಮೀಟರ್ ಎಕ್ಸ್ಪಾನ್ಷನ್ ಆಗಂಗಿರ್ಬೇಕು. ಅಂದ್ರೆ 91 ಸೆಂಟಿಮೀಟರ್ ಬರ್ಬೇಕು. ಎದೆ ಸುತ್ತಳತೆ ನೋಡ್ರಿ 86 ಸೆಂಟಿಮೀಟರ್ಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ನೀವು ಅರ್ಜಿ ಸಲ್ಲಿಸಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಓಕೆ ರೀ. ಈ ಎದೆ ಸುತ್ತಳತೆ ಇಲ್ಲಿ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 29 SLCO PUC ಅಥವಾ ಡಿಗ್ರಿ ಒಳಗೆ ಎಲ್ಲಿಯಾದರೂ ಕನ್ನಡ ಒಂದು ಭಾಷೆಯಾಗಿ ಓದಿರಿ ಏನಂತ ಕೇಳಿರುವಂಥದ್ದು. ಕನ್ನಡ ಒಂದು ಭಾಷೆಯಾಗಿ ಓದಿದ್ರಿ ಅಂತಂದ್ರೆ ಅಂದ್ರೆ ಎಂಟೈರ್ ನಿಮ್ದು ಎಜುಕೇಶನ್ದೊಳಗೆ ಎಲ್ಲಿಯಾದರೂ ಕನ್ನಡ ಒಂದು ಭಾಷೆಯಾಗಿ ಓದಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 30 KEA ಅಥವಾ KPSC ಅಥವಾ ಯಾವುದೇ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗಿರಿ ಅಂತ ಕೇಳಿರುವಂಥದ್ದು. ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಕಮೆಂಟ್ ಹಾಕಿರಿ ಸ್ನೇಹಿತರೆ. ಭಾಳ ಜನ ಕಮೆಂಟ್ ಮಾಡಿರಿ. ಏನು ಕಮೆಂಟ್ ಮಾಡಿರಿ? ಸರ್ ನಾವು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಪಾಸ್ ಆಗೀವಿ, ಆದರೆ ನಮ್ಮ ಕಡೆ ಸರ್ಟಿಫಿಕೇಟ್ ಇಲ್ಲ. ಸರ್ಟಿಫಿಕೇಟ್ ಇಲ್ಲ ಅಂತಂದ್ರೆ ಅದರ ಅರ್ಥ ಏನು? ನೀವು ಕಡ್ಡಾಯ ಕನ್ನಡ ಭಾಷೆ ಪಾಸ್ ಆಗಿಲ್ಲ ಅಂತಲೇ ಅರ್ಥ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿರಿ ಅಂತ ತಿಳ್ಕೊಳ್ರಿ. ಡಾಕ್ಯುಮೆಂಟ್ ವೆರಿಫಿಕೇಶನ್ದಾಗ ಈ ಕಡ್ಡಾಯ ಕನ್ನಡ ಭಾಷೆಗೆ ಸಂಬಂಧಿಸಿದಂಗೆ ಏನು ಪಾಸ್ ಆಗಿರಲ್ಲ, ಅದ್ರ ಸರ್ಟಿಫಿಕೇಟ್ ತೋರಿಸ್ರಿ ಅಂತ ಕೇಳ್ತಾನೆ. ಏನಂತ ತೋರಿಸ್ತೀರಿ? ಹಾಗಾಗಿ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ ರೀ. ನೆಕ್ಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಮಾಹಿತಿ ಇಲ್ಲಿ ಕಾಣ್ತಿರ್ತದ. ಪ್ರತಿಯೊಂದನ್ನು ಚೆಕ್ ಮಾಡ್ರಿ. ಚೆಕ್ ಮಾಡಿದ ಮೇಲೆ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿತ್ತು ಅಂತಂದ್ರೆ ಕೊನೆಗೆ ಕ್ಯಾಪ್ಚಾ ಕೋಡ್ ಕಾಣ್ತಾವಲ್ರಿ, ಆ ಕ್ಯಾಪ್ಚಾ ಈ ಬಾಕ್ಸ್ನಲ್ಲಿ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಎರರ್ ಮೆಸೇಜ್ ಬರ್ತಿರುವಂಥದ್ದು ಸ್ನೇಹಿತರೆ. ಈ ರೀತಿ ಎರರ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಬಹಳಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಿರಿ. ನೋಡ್ರಿ, ಇದು ಸರ್ವರ್ ಪ್ರಾಬ್ಲಮ್ ರೀ. ಇದು ಏನಿದು ಎರರ್ ಮೆಸೇಜ್ ಬರ್ತಾ ಇದೆ ಅಲ್ರಿ, ಇದು ಸರ್ವರ್ ಪ್ರಾಬ್ಲಮ್. ನಾನು ಕೂಡ ನೈಟ್ 11:30 ಸುಮಾರಿಗೆ ಟ್ರೈ ಮಾಡಿದೆ. 2-3 ಬಾರಿ ಇದೇ ರೀತಿ ಪ್ರಾಬ್ಲಮ್ ಐತ್ರಿ. ಅಪ್ಲಿಕೇಶನ್ ಫಿಲ್ ಮಾಡೋದು, ಪ್ರಿವ್ಯೂ ನೋಡೋದು, ಸಬ್ಮಿಟ್ ಕೊಡೋದು. ಸಬ್ಮಿಟ್ ಕೊಟ್ಟ ತಕ್ಷಣ ಇದೇ ರೀತಿ ಎರರ್ ಮೆಸೇಜ್ ಬರೋದು. ನಾನು ಅಲ್ಲಿಗೆ ಕ್ಲೋಸ್ ಮಾಡಿ ಬೆಳಿಗ್ಗೆ ಟ್ರೈ ಮಾಡಿದೆ ರೀ. 4:30 ಸುಮಾರಿಗೆ ಬೆಳಿಗ್ಗೆ ಟ್ರೈ ಮಾಡಿದೆ. ಫಸ್ಟ್ ಟೈಮ್ನು ಇದೇ ರೀತಿ ಎರರ್ ಮೆಸೇಜ್ ಬಂತು. ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಸ್ವಲ್ಪ ಸ್ಪೀಡ್ ಹಾಕಿದೆ. ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು ಸ್ನೇಹಿತರೆ. ಅಪ್ಲಿಕೇಶನ್ ಸಬ್ಮಿಟ್ ಆಯ್ತು. ನಿಮ್ದು ಇದೇ ರೀತಿ ಎರರ್ ಮೆಸೇಜ್ ಬರ್ತಾ ಇತ್ತು ಅಂತಂದ್ರೆ ಬೆಳಿಗ್ಗೆ ಒಮ್ಮೆ ಟ್ರೈ ಮಾಡ್ರಿ. 2-3 ಬಾರಿ ಟ್ರೈ ಮಾಡ್ರಿ. ಇನ್ ಕೇಸ್ ಆಗ್ಲಿಲ್ಲ ಅಂತ ತಿಳ್ಕೊಳ್ರಿ, 2-3 ದಿನ ಬಿಟ್ಬಿಡ್ರಿ ಸ್ನೇಹಿತರೆ. ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಸರ್ವರ್ ಪ್ರಾಬ್ಲಮ್. KEAದವ್ರು ಆಮೇಲೆ ಇದನ್ನ ಸರಿಪಡಿಸ್ತಾರೆ. ಸರ್ವರ್ ಕರೆಕ್ಟ್ ಆದ್ಮೇಲೆ ಈ ನೆಕ್ಸ್ಟ್ ಪ್ರೊಸೆಸ್ ಅನ್ನ ನೀವು ಫಾಲೋ ಮಾಡ್ರಿ. ನಿಮ್ದು ಅಪ್ಲಿಕೇಶನ್ ರಿಜಿಸ್ಟರ್ ಆಗ್ತದೆ ಸ್ನೇಹಿತರೆ. ಒಂದು ಅಪ್ಲಿಕೇಶನ್ ID ಜನರೇಟ್ ಆಗ್ತದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ರಿ, ಈ ರೀತಿ ಅಪ್ಲಿಕೇಶನ್ ID ಜನರೇಟ್ ಆಗ್ತದೆ. ಈ ಅಪ್ಲಿಕೇಶನ್ ID ಒಂದು ಕಡೆ ಬರ್ಕೊಳ್ರಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ID KEAದವರು ನಿಮ್ದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮೆಸೇಜ್ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿ ರಿಜಿಸ್ಟರ್ಡ್ ಇಮೇಲ್ ಐಡಿಗೆ ಮೇಲ್ ಕೂಡ ಮಾಡ್ತಾ ಇಲ್ಲ ಸ್ನೇಹಿತರೆ. ಈ ಅಪ್ಲಿಕೇಶನ್ ID ನಿಮಗೆ ಸಿಗಂಗಿಲ್ಲ. ಹಾಗಾಗಿ ಈ ಅಪ್ಲಿಕೇಶನ್ ID ಒಂದು ನೋಟ್ಬುಕ್ನಾಗ ನೀಟಾಗಿ ಬರ್ಕೊಳ್ರಿ. ಬರ್ಕೊಂಡು ನೆಕ್ಸ್ಟ್ ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡ್ರಿ. ಗೋ ಟು ಹೋಮ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಅಂದ್ರೆ ಹೋಮ್ ಪೇಜ್ ಓಪನ್ ಆಗ್ತದೆ, ಅಂದ್ರೆ ಹೋಮ್ ಪೇಜಿಗೆ ಬರ್ತದೆ. ಸ್ಟೆಪ್ 1 ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ 2. ಸ್ಟೆಪ್ 2ರಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕ್ರಿ. ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದು ಫೋಟೋ 45 mm ಇಂಟು 35 mm ಡೈಮೆನ್ಷನ್ದೊಳಗೆ ಸೆಟ್ ಮಾಡಬೇಕು. ಆಮೇಲೆ ಇದ್ರದ್ದು ಸೈಜ್ 100 KB ಕಡಿಮೆ ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಸಿಗ್ನೇಚರ್ ಸೈನ್ದು ಡೈಮೆನ್ಷನ್ದ ಅವಶ್ಯಕತೆ ಇಲ್ರಿ. ಇದ್ರದ್ದು ಸೈಜ್ ಮಾತ್ರ 100 KB ಕಡಿಮೆ ಇರ್ಬೇಕು ಸ್ನೇಹಿತರೆ. ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡ್ಕೊಂಡು ರೆಡಿ ಇಟ್ಕೊಳ್ಬೇಕ್ರಿ. ತದನಂತರ ಅಪ್ಲೋಡ್ ಮಾಡಬೇಕು. ಓಕೆ ರೀ.
ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಕ್ರಾಪ್ ಮಾಡೋದು, ಯಾವ ರೀತಿ ರಿಸೈಸ್ ಮಾಡೋದು, ಆಮೇಲೆ ಅವುಗಳನ್ನು ಯಾವ ರೀತಿ ರೀನೇಮ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ನಿಮ್ಮದು ಮೊಬೈಲ್ನಲ್ಲಿ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಫೋಲ್ಡರ್ಗಳು ಕಾಣ್ತಾವೆ ಸ್ನೇಹಿತರೆ. ಈ ರೀತಿ ಫೋಲ್ಡರ್ಗಳು ಕಾಣ್ತಾವೆ. ನೀವು ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ನಾನಿಲ್ಲಿ ಸಿವಿಲ್ ಪೊಲೀಸ್ ಅಂತ ಸಪ್ರೇಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿನಿ. ಇಲ್ಲಿದೆ ನೋಡಿ ಸ್ನೇಹಿತರೆ. ಈ ರೀತಿ ಸಿವಿಲ್ ಪೊಲೀಸ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿನಿ. ನೀವು ಯಾವುದಾದ್ರೂ ಹೆಸರುಲಾಸಿಂದ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ರಿ. ಈ ಫೋಲ್ಡರ್ದೊಳಗೆ ಅಂದರೆ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಫೋಲ್ಡರ್ದೊಳಗೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರನ್ನು ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡ್ಮೇಲೆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಈ ರೀತಿ ಓಪನ್ ಆಗ್ತದೆ. ಓಕೆ ರೀ. ಇಲ್ಲಿ ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ನೋಡಿ ಸ್ನೇಹಿತರೆ, ಇದು ಬೇಕಾಗಿಲ್ಲ. ನಮಗೆ ಎಷ್ಟು ಬೇಕು, ಫೋಟೋ ಇಷ್ಟೇ ಕ್ರಾಪ್ ಆಗಬೇಕು. ಓಕೆ ರೀ. ಅದನ್ನು ನಾವು ಕ್ರಾಪ್ ಮಾಡ್ಕೊಳ್ಬೇಕು. ಕ್ರಾಪ್ ಮಾಡ್ಕೊಳ್ಳೋದು ಹೆಂಗೆ ರೀ, ಇಲ್ಲಿ ಪೆನ್ನಿನ ಚಿತ್ರ ಅದು ನೋಡಿ ಸ್ನೇಹಿತರೆ. ಈ ಪೆನ್ನಿನ ಚಿತ್ರದ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ನೆಕ್ಸ್ಟ್ ಈ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿರಿ. ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಮೂಲಿ ಹಿಡ್ದು ಈ ರೀತಿ ಮ್ಯಾಗ್ ತೊಗೊಳ್ಳಿ ಸ್ನೇಹಿತರೆ. ಅದೇ ರೀತಿ ಮೇಲಿನ ಮೂಲಿ ಹಿಡ್ದು ಕೆಳಗೆ ತೊಗೊರಿ. ಕರೆಕ್ಟ್ ಅದನ್ನು ಬ್ಯಾಕ್ಗ್ರೌಂಡ್ ಎಲ್ಲ ಹೋಗಿ ಕರೆಕ್ಟ್ ಫೋಟೋ ಸೆಟ್ ಆಗ್ಬೇಕು. ಈ ರೀತಿ ಕ್ರಾಪ್ ಮಾಡ್ಕೊಳ್ರಿ. ಕ್ರಾಪ್ ಮಾಡಿಕೊಂಡು ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಏನೈತೆ ಸ್ನೇಹಿತರೆ, ಕ್ರಾಪ್ ಆಯಿತು. ಓಕೆ ರೀ. ನೆಕ್ಸ್ಟ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ. ಸೇಮ್ ಸ್ನೇಹಿತರೆ ಪೆನ್ನಿನ ಚಿತ್ರ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಕೆಳಗಿನ ಮೂಲೆ ಹಿಡ್ಕೊಂಡು ಈ ಥರ ಮೇಲ್ ತೊಗೊಳ್ರಿ. ಮ್ಯಾಲಿಂದ ಮೂಲೆ ಹಿಡ್ಕೊಂಡು ಈ ರೀತಿ ಕೆಳಗೆ ತೊಗೊರಿ ಸ್ನೇಹಿತರೆ. ಅನ್ನೆಸೆಸರಿ ಬ್ಯಾಕ್ಗ್ರೌಂಡ್ ಎಲ್ಲನೂ ಹೋಗಬೇಕು. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ರೀ. ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಕ್ರಾಪ್ ಆಯ್ತು. ಡೈಮೆನ್ಷನ್ದೊಳಗೆ ಅದಾವೇನೋ ನೋಡ್ಬೇಕು. ಡೈಮೆನ್ಷನ್ದೊಳಗೆ ಆಮೇಲೆ ಸೈಜ್ ಕರೆಕ್ಟ್ ಅದೇನಂತ ನೋಡಬೇಕಾಗಿತ್ತು ಅಂದ್ರೆ ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಇಲ್ಲಿ KB ಕಾಣ್ತದೆ ನೋಡಿರಿ. 75.53 KB ಅದ. ನಮಗೆ 100 KB ಕಡಿಮೆ ಇರಬೇಕಾಗಿತ್ತು. ಅದು ಕರೆಕ್ಟ್ ಅದ ಸ್ನೇಹಿತರೆ. ಅದರ ಡೈಮೆನ್ಷನ್ ಏನದಲ್ಲ 531 × 664 ಇರುವಂಥದ್ದು. ಈ ಡೈಮೆನ್ಷನನ್ನು ಚೇಂಜ್ ಮಾಡೋಣ ಸ್ನೇಹಿತರೆ. ನಮಗೆ MM ಬೇಕು. ಇದು ಪಿಕ್ಸಲ್ದೊಳಗದ. MM ಕನ್ವರ್ಟ್ ಮಾಡಿವಿ ಅಂತ ತಿಳ್ಕೊಳ್ರಿ. ಇದು ಪಿಕ್ಸಲ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. ಓಕೆ ರೀ. ಅದೇ ರೀತಿ ಸಿಗ್ನೇಚರ್ದ ಸೈಜ್ ನೋಡ್ರಿ 35.94 KB ಅದ. ಸಿಗ್ನೇಚರ್ದ ಸೈಜ್ ನಾರ್ಮಲಿ ಕರೆಕ್ಟ್ ಇರ್ತದೆ ಸ್ನೇಹಿತರೆ. 100 KB ಕಡಿಮೆನೇ ಇರ್ತದೆ. ಓಕೆ ರೀ. ಇವಾಗ ನಾವು ಫೋಟೋದ ಡೈಮೆನ್ಷನನ್ನು ಸೆಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಡೈಮೆನ್ಷನ್ ಹೆಂಗೆ ಸೆಟ್ ಮಾಡ್ಕೊಳ್ಳೋದ್ರಿ, ನಿಮ್ಮದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಡ್ರಿ. ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಮಾಡ್ಕೊಡ್ರಿ. ಇನ್ನೊಂದು ಟ್ಯಾಬ್ ಓಪನ್ ಮಾಡಿಕೊಂಡು ಸರ್ಚ್ ಒಳಗೆ ಇಮೇಜ್ ರಿಸೈಸರ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಇಮೇಜ್ ರಿಸೈಸರ್ ಅಂತ ಐತೆ ನೋಡಿ ಸ್ನೇಹಿತರೆ. ಇಲ್ಲಿ URL imageresizer.com ಅಂತ ಇರಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಸೆಲೆಕ್ಟ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೀಡಿಯಾ ಪಿಕ್ಕರ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಫೋಟೋ ಮತ್ತು ಸಿಗ್ನೇಚರ್ ಯಾವುದು ಫೋಲ್ಡರ್ದೊಳಗೆ ಇಟ್ಕೊಂಡಿರಿ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ಎಕ್ಸಾಂಪಲ್ನ ಸಿವಿಲ್ ಪೊಲೀಸ್ ಅಂತಲೇ ಒಂದು ಫೋಲ್ಡರ್ ಮಾಡೀನಿ. ಇದರೊಳಗೆ ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡಿರುವಂಥದ್ದು. ಹಾಗಾಗಿ ನಾನು ಈ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಇಮೇಜ್ ಕಾಣ್ತಿರ್ತದೆ, ನಿಮ್ಮದು ಫೋಟೋ ಕಾಣ್ತಿರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ನೆಕ್ಸ್ಟ್ ಡನ್ ಮೇಲೆ ಕ್ಲಿಕ್ ಮಾಡಿರಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಇಮೇಜ್ ರಿಸೈಸರ್ದ ಅಫೀಷಿಯಲ್ ವೆಬ್ಸೈಟ್ದಾಗ ನಮ್ಮದು ಫೋಟೋ ಏನೈತ್ರಿ ಇಂಪೋರ್ಟ್ ಆಗ್ತಾ ಇದೆ. ಓಕೆ ರೀ. ಇಂಪೋರ್ಟ್ ಆದಮೇಲೆ ಈ ರೀತಿ ಸೈಡಿಗೆ ಏನಾಗ್ತವೆ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಮೊದಲನೇದು ಬೈ ಸೈಜ್ ಅಂತ ಡಿಫಾಲ್ಟ್ ಅದ, ಇದೇ ಇರಲಿ ಸ್ನೇಹಿತರೆ. ಇದೇನು ಚೇಂಜ್ ಮಾಡಬೇಡ್ರಿ, ಇದೇ ಇರಲಿ, ಬೈ ಸೈಜ್ ಅಂತಲೇ ಇರಲಿ. ನೆಕ್ಸ್ಟ್ ಈ ಆರೋ ಮಾರ್ಕ್ನಲ್ಲಿ PX ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. PX ಅಂತ ಇದ್ದದ್ದನ್ನು ನೀವು ಕೊನೆಗೆ ಲಾಸ್ಟಿಗೆ ಮಿಲಿಮೀಟ್ರ್ ಅಂತ ಐತೆ ನೋಡ್ರಿ, ಈ ಮಿಲಿಮೀಟ್ರ್ ಮೇಲೆ ಕ್ಲಿಕ್ ಮಾಡಿರಿ. ಮಿಲಿಮೀಟ್ರ್ ಅಂದರೆ MM ಅಂತ ಅರ್ಥ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ವಿಡ್ತ್, ಈ ವಿಡ್ತ್ ಇದ್ದಲ್ಲಿ 35 ಅಂತ ಟೈಪ್ ಮಾಡಿರಿ. ಈ ಹೈಟ್ ಇದ್ದಲ್ಲಿ 45 ಅಂತ ಟೈಪ್ ಮಾಡಿರಿ. ಓಕೆ ರೀ. ಈ ಆಸ್ಪೆಕ್ಟ್ ರೇಷೋ ಇಷ್ಟೇ ಇರಲಿ, ಇದು ಟಿಕ್ನೇ ಇರಲಿ. ಓಕೆ ರೀ. DPI 300 DPIನೇ ಇರಲಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಟಾರ್ಗೆಟ್ ಫೈಲ್ ಸೈಜ್ ಅಂತದ. ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಅಂತದ, ಎಷ್ಟು KB ಒಳಗೆ ಬೇಕು ಇಲ್ಲಿ ಒಂದು ಗಮನಿಸ್ರಿ. ಇದು KB ಅಂತಲೇ ಇರಬೇಕಾ, ಡಿಫಾಲ್ಟ್ ಒಳಗೆ KB ಅಂತಲೇ ಅದ, KB ಅಂತಲೇ ಇರಲಿ. ಇಲ್ಲಿ MB ಅಂತಲೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಆದರೆ MB ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಡ್ರಿ,
ಜಸ್ಟ್ ಕೆ ಬಿ ಅಂತಲೇ ಸೆಲೆಕ್ಟ್ ಮಾಡಿಕೊಡ್ರಿ. ಈ ಟಾರ್ಗೆಟ್ ಫೈಲ್ ಸೈಜ್ದೊಳಗೆ ನಮಗೇನು ಒಂದು 80 ಕೆ ಬಿ ತನಕ ನಡೀತದೆ. ಇಲ್ಲಿ 80 ಕೆ ಬಿ ಅಂತ ಟೈಪ್ ಮಾಡಿರಿ. 80 ಕೆ ಬಿ ಅಂತ ಟೈಪ್ ಮಾಡಿ ಇಲ್ಲಿ ಸೇವ್ ಇಮೇಜ್ ಆ್ಯಸ್ ಅಂತ ಒರಿಜಿನಲ್ ಅಂತ ಕಾಣುತ್ತಲ್ಲ ಅದೇ ರೀತಿ ಇಲ್ರಿ, ಡಿಫಾಲ್ಟ್ ಇದಕ್ಕೆ ಟಚ್ ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ನಮ್ಮದು ಇಮೇಜ್ ರೀಸೈಜ್ ಆಯಿತು. ನ್ಯೂ ಸೈಜ್ ಎಷ್ಟದ 63.18 ಕೆ ಬಿ ಅದ. ಇಲ್ಲಿ ಪಿಕ್ಸಲ್ ಇಷ್ಟಿತ್ತು, ಪ್ರಕಾರ ನಾವು ರೀಸೆಟ್ ಮಾಡಿದ ಮೇಲೆ ಇದು ಈ ರೀತಿ ಫಿಕ್ಸಲ್ ಇರುವಂಥದ್ದು 425x531 ಫಿಕ್ಸಲ್. ಓಕೆ ರೀ. ನೆಕ್ಸ್ಟ್ ಡೌನ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿರಿ. ಫೈಲ್ ಡೌನ್ಲೋಡ್ ಆಯಿತು ಸ್ನೇಹಿತರೆ. ಓಕೆ ರೀ, ಫೈಲ್ ಡೌನ್ಲೋಡ್ ಆಯಿತು. ನೆಕ್ಸ್ಟ್ ಸಿಗ್ನೇಚರ್ ರೀಸೈಜ್ ಮಾಡ್ಕೊಳ್ಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಸಿಗ್ನೇಚರ್ ಇಂಪೋರ್ಟ್ ಮಾಡ್ಕೊಡ್ರಿ. ಈ ರೀತಿ ಇಲ್ಲಿ ಫೋಟೋ ಇದ್ದಲ್ಲಿ ಸಿಗ್ನೇಚರ್ ಕಾಣ್ತದೆ. ಓಕೆ ರೀ. ಈ ವಿಡ್ತ್ ಹೈಟ್ ಇದ್ದಲ್ಲಿ ಏನು ತುಂಬಕ್ಕೆ ಹೋಗ್ಬೇಡ್ರಿ. ಇದು ಏನು ತುಂಬಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ಇದೇನದಲ್ಲ ತೆಗೀರಿದು, ಇಲ್ಲಿ ಏನು ತುಂಬಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಇಲ್ಲಿ ಟಾರ್ಗೆಟ್ ಫೈಲ್ ಸೈಜ್ ಅಂತ ಕಾಣ್ತಲ್ಲ ಇಲ್ಲಿ ಮಾತ್ರ 80 ಅಂತ ಟೈಪ್ ಮಾಡಿಕೊಡ್ರಿ. ಇಲ್ಲಿ 80 ಅಂತ ಫಿಲ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇದು ರೀಸೈಜ್ ಆಗ್ತದೆ ಸ್ನೇಹಿತರೆ. ಇನ್ ಕೇಸ್ ನಿಮ್ಮದು ಸಿಗ್ನೇಚರ್ದು ಸೈಜ್ 100 ಕೆ ಬಿಗಿಂತ ಕಡಿಮೆನೇ ಇತ್ತು ಅಂತಂದರೆ ಇಲ್ಲಿ ರೀಸೈಜ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ರೀಸೈಜ್ ಮಾಡಬೇಕಂತ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿಗೆ ಮುಗಿದಿಲ್ರಿ, ಗ್ಯಾಲರಿ ಓಪನ್ ಮಾಡಿಕೊಡ್ರಿ. ಗ್ಯಾಲರಿ ಓಪನ್ ಮಾಡಿಕೊಂಡು ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿರಿ. ರೀಸೆಂಟ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಫೋಟೋ ಕಾಣ್ತದೆ, 2 ಫೋಟೋ ಕಾಣ್ತಾವೆ. ಫಸ್ಟ್ ಫೋಟೋ ಒತ್ತಿಕಿಡ್ರಿ. ಫಸ್ಟ್ ಫೋಟೋ ಒತ್ತಿಕಿಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ಇಲ್ಲಿ ನೋಡ್ರಿ ಈ ರೀತಿ ಪಾಸ್ ಮಾರ್ಕ್ ಬೀಳ್ತದೆ. ಓಕೆ ರೀ. ನೆಕ್ಸ್ಟ್ ಈ 3 ಅಂತ 3 ಡಾಟ್ ಕಾಣ್ತಾವೆ, ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿರಿ. ಮೂವ್ ಟು ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವೆ. ಯಾವುದು ಫೋಲ್ಡರ್ದೊಳಗೆ ಈ ಫೋಟೋ ಸೇವ್ ಮಾಡ್ಕೊಳ್ಬೇಕಂತ ಅಂದ್ಕೊಳ್ತೀರಿ ಆ ಫೋಲ್ಡರನ್ನು ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನು ಸಿವಿಲ್ ಪೊಲೀಸ್ ಅಂತ ಒಂದು ಫೋಲ್ಡರ್ ಮಾಡೀನಿ, ಈ ಫೋಲ್ಡ್ರಿಗೆ ನಾನು ಮೂವ್ ಮಾಡ್ತೀನಿ, ಹಾಗಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ರೀ. ನೀವು ಕೂಡ ಇದನ್ನು ಫಾಲೋ ಮಾಡಿರಿ. ನೆಕ್ಸ್ಟ್ ಇಲ್ಲಿ ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿರಿ. ಇದು ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿರಿ. ರಿಪ್ಲೇಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ. ಹಳೇದೇನಾಗ್ತದಲ್ಲ ರೀಸೈಜ್ ಮಾಡದೇ ಇರುವಂಥ ಫೋಟೋ ಡಿಲೀಟ್ ಆಗ್ತದೆ. ನೀವೇನೀಗ ರೀಸೈಜ್ ಮಾಡಿರಲ್ಲ ಆ ಫೋಟೋ ಸೇವ್ ಆಗ್ತದೆ. ಇವಾಗ ಮತ್ತೊಮ್ಮೆ ಗ್ಯಾಲರಿ ಓಪನ್ ಮಾಡಿಕೊಡ್ರಿ. ಸಿವಿಲ್ ಪೊಲೀಸ್ ಅಂತ ಅದಲ್ಲ ಆ ಫೋಲ್ಡರ್ ಓಪನ್ ಮಾಡಿಕೊಡ್ರಿ. ನೆಕ್ಸ್ಟ್ ಇಮೇಜ್ ನಿಮ್ಮದು ಫೋಟೋ ಓಪನ್ ಮಾಡಿಕೊಡ್ರಿ. ಇಲ್ಲಿ ಐ ಬಟನ್ ಅದು ನೋಡಿರಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿರಿ ನಮ್ಮದು ಡೈಮೆನ್ಷನ್ ಪ್ರಕಾರ ಸೆಟ್ ಆಗ್ಯದಾನಿಲ್ಲ ಅಂತ ಇಲ್ಲಿ ತೋರಿಸ್ತಿರ್ತದೆ. ಒಮ್ಮೆ ಚೆಕ್ ಮಾಡ್ಕೊಡ್ರಿ ಸ್ನೇಹಿತರೆ. ಓಕೆ ರೀ. ಈ ರೀತಿ ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡ್ಕೊಳ್ಬೇಕ್ರಿ. ನೋಡಿರಿ ರೀಸೈಜ್ ಮಾಡಿಕೊಂಡು ಡೈರೆಕ್ಟ್ ನೀವು ಅಪ್ಲೋಡ್ ಮಾಡಿರಿ ಅಂತ ತಿಳ್ಕೊಡ್ರಿ. ಅಪ್ಲೋಡ್ ಆಗಂಗಿಲ್ಲ ಸ್ನೇಹಿತರೆ. ಯಾಕೆ ಆಗಂಗಿಲ್ಲ ಅಂತಂದ್ರೆ ಈ ಫೈಲ್ದು ಹೆಸರು ಅದಲ್ಲ, ಫೈಲ್ದು ಹೆಸರು ಚೇಂಜ್ ಮಾಡ್ಬೇಕ್ರಿ. ಅದರೊಳಗೆ ಸ್ಪೆಷಲ್ ಕ್ಯಾರೆಕ್ಟರ್ ಆಮೇಲೆ ಅದರದ್ದು ಲೆಂತ್ ಏನದಲ್ಲ ಹೆಚ್ಚಿಗೆ ಇರ್ತದೆ. ಹಾಗಾಗಿ ರೀನೇಮ್ ಕೂಡ ಮಾಡ್ಕೊಳ್ಬೇಕು. ಅಂದ್ರೆ ಈ ಫೈಲ್ದ ಹೆಸರು ಚೇಂಜ್ ಮಾಡ್ಕೊಳ್ಬೇಕು. ಫಸ್ಟ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಡಿಟ್ ಮೇಲೆ ಕ್ಲಿಕ್ ಮಾಡಿರಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಹೆಸರು ಅದಲ್ಲ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿರಿ. ಈ ರೀತಿ ಡಬಲ್ ಟ್ಯಾಪ್ ಮಾಡಿರಿ ಅಂತ ತಿಳ್ಕೊಳ್ರಿ. ಸೆಲೆಕ್ಟ್ ಆಗ್ತದೆ, ಫುಲ್ ಸೆಲೆಕ್ಟ್ ಆಗ್ತದೆ. ಕಂಟಿನ್ಯೂ 2 ಸತಿ ಒತ್ತಿಕಿದ್ರೆ ಈ ರೀತಿ ಸೆಲೆಕ್ಟ್ ಆಗ್ತದೆ. ಇಲ್ಲಿ ಹೆಸರನ್ನು ಕೊಡ್ರಿ ಸ್ನೇಹಿತರೆ. ನಾನೇನು ಮಾಡ್ತೀನಿ ಫೋಟೋ ಅಂತಲೇ ಅದಕ್ಕೆ ಹೆಸರು ಕೊಡ್ತೀನಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಹೆಸರು ಏನಾಯ್ತು ಸ್ನೇಹಿತರೆ ಚೇಂಜಸ್ ಆಯಿತು. ಇಲ್ಲಿ ನೀವು ನೋಡಬಹುದು ಚೇಂಜಸ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ನೀವು ನೋಡ್ಬೋದು. ಇದೇ ರೀತಿ ಸೇಮ್ ಸಿಗ್ನೇಚರ್ದ ಹೆಸರು ಕೂಡ ಚೇಂಜ್ ಮಾಡ್ಬೇಕು ಸ್ನೇಹಿತರೆ. ಸೈನ್ ಅಂತ ನಾನು ಹೆಸರು ಕೊಟ್ಟಿನಿ. ನೆಕ್ಸ್ಟ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋ ಮತ್ತು ಸಿಗ್ನೇಚರ್ ಕ್ರಾಪ್ ಮಾಡೋದು, ರೀಸೈಜ್ ಮಾಡೋದು, ಆಮೇಲೆ ರೀನೇಮ್ ಮಾಡೋದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಈಗ ನಾವು ಫೋಟೋ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ನಿಮ್ಮದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಈ ಟ್ಯಾಬ್ ಓಪನ್ ಆಗಿರ್ತದಲ್ರಿ, ಈ ಟ್ಯಾಬ್ ಇಲ್ಲಿ ಇಂಟು ಮಾರ್ಕ್ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಈ ಟ್ಯಾಬ್ ಕ್ಲೋಸ್ ಆಗ್ತದೆ. ಇಲ್ಲಿ KAದ ಹೋಮ್ ಪೇಜ್ ಕಾಣ್ತಿರ್ತದೆ. ಇಲ್ಲಿ ಸ್ಟೆಪ್ 2 ಅದ ನೋಡಿ ಸ್ನೇಹಿತರೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಗಲೇ ಒಂದು ಅಪ್ಲಿಕೇಶನ್ ID ಜನರೇಟ್ ಆಗಿತ್ತಿಲ್ರಿ, ಆ ಅಪ್ಲಿಕೇಶನ್ ID ಈ ಬಾಕ್ಸ್ನಾಗ ತುಂಬ್ರಿ.
ನಿಮ್ದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಫೋಟೋ ಅಪ್ಲೋಡ್ ಮಾಡಬೇಕು, ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡೋದ್ರಿ, ಇಲ್ಲಿ ಚೂಸ್ ಫೈಲ್ ಅಂತ ಕಾಣ್ತಾ ಇದೆ ಅಲ್ರಿ, ಆ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ 3 ರೇಖೆ ಕಾಣ್ತಾವೆ ನೋಡ್ರಿ, ರೀಸೆಂಟ್ ಅಂತ ಕಾಣ್ತಿರ್ತದೆ, ಆ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತವೆ. ಯಾವುದು ಫೋಲ್ಡರ್ದೊಳಗೆ ನೀವು ಫೋಟೋ ಮತ್ತು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರ್ತೀರೋ ಆ ಫೋಲ್ಡರನ್ನು ಓಪನ್ ಮಾಡಿಕೊಡ್ರಿ. ನೆಕ್ಸ್ಟ್ ಅಲ್ಲಿ ಫೋಟೋ ಕಾಣ್ತಿರ್ತದೆ ನಿಮ್ಮದು, ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಫೋಟೋ ಇನ್ನೂ ಅಪ್ಲೋಡ್ ಆಗಿಲ್ಲ ರೀ, ಇಂಪೋರ್ಟ್ ಆಯ್ತು. ನೆಕ್ಸ್ಟ್ ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕ್ರಿ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿರಿ. ಸೇಮ್ ಸ್ನೇಹಿತರೆ 3 ಡಾಟ್, ಬ್ರೌಸ್, ರೀಸೆಂಟ್, ಗ್ಯಾಲರಿ, ಆಮೇಲೆ ಯಾವ್ದು ಫೋಲ್ಡರ್ದೊಳಗೆ ನೀವು ಸೇವ್ ಮಾಡ್ಕೊಂಡ್ರಿ ಆ ಫೋಲ್ಡರ್ ಓಪನ್ ಮಾಡ್ಕೊಳ್ಬೇಕು. ಅಲ್ಲಿ ಸಿಗ್ನೇಚರ್ ಕಾಣ್ತಿರ್ತದೆ ನಿಮ್ದು, ಆ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿರಿ. ಈ ಸಿಗ್ನೇಚರ್ ಕೂಡ ಅಫೀಷಿಯಲ್ ವೆಬ್ಸೈಟ್ದೊಳಗೆ ಇಂಪೋರ್ಟ್ ಆಯ್ತು. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ರಿ, ಅವಾಗ ಈ ರೀತಿ ಊಪ್ಸ್ ಸಮಥಿಂಗ್ ವೆಂಟ್ ರಾಂಗ್ ಅಂತ ಎರರ್ ಮೆಸೇಜ್ ಬರ್ತಿರುವಂಥದ್ದು. 2-3 ಬಾರಿ ಟ್ರೈ ಮಾಡಿರಿ, ಆಟೋಮೆಟಿಕ್ ಏನಾಗ್ತದೆ, ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ. ಈಗ ಮತ್ತೊಮ್ಮೆ ಟ್ರೈ ಮಾಡೋಣ ಸ್ನೇಹಿತರೆ. ಸರ್ವರ್ ಪ್ರಾಬ್ಲಮ್ ಅದ ಸ್ನೇಹಿತರೆ, ಹಾಗಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎರರ್ ಮೆಸೇಜ್ ಬರ್ತಿರುವಂಥದ್ದು. ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗ್ತಾ ಇಲ್ಲ ಸ್ನೇಹಿತರೆ. 2-3 ದಿನ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡ್ರಿ. ಸರ್ವರ್ ಎಲ್ಲ ಕರೆಕ್ಟ್ ಆಯಿತು ಅಂತಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಮತ್ತೊಮ್ಮೆ ಅಪ್ಲೋಡ್ ಮಾಡಿರಿ ಸ್ನೇಹಿತರೆ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. 2ನೇ ಸ್ಟೆಪ್ ಕೂಡ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 3, ಫೀ ಪೇಮೆಂಟ್ ಮಾಡ್ಬೇಕು, ಶುಲ್ಕ ಪಾವತಿ ಮಾಡ್ಬೇಕು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲಿಕೇಶನ್ ID ತುಂಬ್ರಿ, ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ, ಈ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಪೇಮೆಂಟನ್ನು ನೀವು ಡೆಬಿಟ್ ಕಾರ್ಡ್ ಮೂಲಕನಾದರೂ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್, RTGS, UPI, ಇನ್ನೊಂದು ಇಲ್ಲಿ ವ್ಯಾಲೆಟ್ ಅಂತ ಆಪ್ಷನ್ ಅದ. ಇವುಗಳಲ್ಲಿ ಯಾವುದ್ರ ಬೇಕಾದ್ರ ಮೂಲಕ ನೀವು ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ. ನಿಮ್ಮ ಕಡೆ ಡೆಬಿಟ್ ಕಾರ್ಡ್ ಇತ್ತು ಅಂತ ತಿಳ್ಕೊಡ್ರಿ, ATM ಕಾರ್ಡ್ ಇತ್ತು ಅಂತಂದ್ರೆ ಇಲ್ಲಿ ATM ಕಾರ್ಡ್ ಡೀಟೇಲ್ಸ್ ತುಂಬಿಗೇಶನ್ ಪೇಮೆಂಟ್ ಮಾಡ್ಬೋದು ರೀ. ಏನಾದ್ರಿ, ಎಂಟರ್ ನೇಮ್ ಆ್ಯಸ್ ಆನ್ ಕಾರ್ಡ್ ಅಂದ್ರೆ ನಿಮ್ಮದು ಬ್ಯಾಂಕ್ ಅಕೌಂಟ್ನಾಗ ಯಾವ ರೀತಿ ನಿಮ್ದು ಹೆಸರು ಇರ್ತದೆ ಅದೇ ರೀತಿ ಇಲ್ಲಿ ಹೆಸರು ಇಲ್ಲಿ ತುಂಬಬೇಕು. ನೆಕ್ಸ್ಟ್ ಇಲ್ಲಿ ಕಾರ್ಡ್ ನಂಬರ್ ತುಂಬಬೇಕು. ನಿಮ್ದು ATM ಕಾರ್ಡ್ ಮೇಲೆ ಕಾರ್ಡ್ ನಂಬರ್ ಇರ್ತದೆ, ಆ ಕಾರ್ಡ್ ನಂಬರ್ ತುಂಬಬೇಕು. ಎಕ್ಸ್ಪೈರಿ ಮಂತ್ ಮತ್ತು ಇಯರ್ ಇರ್ತದೆ ರೀ, ಅಂದರೆ ಯಾವಾಗ ಆ ATM ಕಾರ್ಡ್ ಎಕ್ಸ್ಪೈರಿ ಆಗ್ತದೆ ಅದು ಮಂತ್ ಇಯರ್ ಇರ್ತದೆ. ಆಮೇಲೆ CVV ಕೋಡ್ ಅಂತ ATMದು ಬ್ಯಾಕ್ ಸೈಡ್ 3 ಡಿಜಿಟಿನ ಕೋಡ್ ಇರ್ತದೆ, ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ. ನಿಮ್ದು ಬ್ಯಾಂಕ್ ಅಕೌಂಟಿಗೆ ಯಾವುದು ರಿಜಿಸ್ಟರ್ಡ್ ಅದಲ್ರಿ ಮೊಬೈಲ್ ನಂಬರ್, ಆ ಮೊಬೈಲ್ ನಂಬರ್ಗೆ ಒಂದು OTP ಬರ್ತದೆ, ಆ OTP ಹಾಕಿ ಸಬ್ಮಿಟ್ ಮಾಡಿರಿ ಅಂತ ತಿಳ್ಕೊಡ್ರಿ. ಪೇಮೆಂಟ್ ಕಂಪ್ಲೀಟ್ ಆಗ್ತದೆ ಸ್ನೇಹಿತರೆ. ಪೇಮೆಂಟ್ ಆದಮೇಲೆ ಇಂಪಾರ್ಟೆಂಟ್ ಅದ ರೀ, ಫೀ ಅಕ್ನಾಲೇಜ್ಮೆಂಟ್ ಜನ್ರೇಟ್ ಆಗ್ತದೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಈ ನೇಮಕಾತಿ ಪ್ರಕ್ರಿಯೆ ಮುಗಿಯೋ ತನಕ ಇಟ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ನೆಟ್ ಬ್ಯಾಂಕಿಂಗ್ ಇತ್ತಂದ್ರೆ ನೆಟ್ ಬ್ಯಾಂಕಿಂಗ್ ಮೂಲಕನೂ ಪೇಮೆಂಟ್ ಮಾಡಬಹುದು. ಆಮೇಲೆ ನೆಫ್ಟ್ RTGS ಮೂಲಕ ಪೇಮೆಂಟ್ ಮಾಡ್ಬೋದು. ನೆಕ್ಸ್ಟ್ UPIಗೆ ಪ್ರೆಸೆಂಟ್ಲಿ ವರ್ಕ್ ಆಗ್ತಿಲ್ಲ ರೀ, ಇನ್ನೊಂದು 2-3 ದಿನದಾಗ ಇದು UPI ವರ್ಕ್ ಆಗ್ಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಇಲ್ಲೊಂದು ರೌಂಡ್ ಮಾರ್ಕ್ಸ್ ಬರ್ತದಲ್ಲ ಸರ್ಕಲ್, ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಡೈರೆಕ್ಟ್ UPIಗೆ ಓಪನ್ ಆಗ್ತದೆ ರೀ. ಅದೇನು ಆಪ್ಷನ್ ಅದಾವ ಮುಂದೆ ನೋಡ್ಕೋತ ಪೇಮೆಂಟ್ ಮಾಡಿರಿ ಸ್ನೇಹಿತರೆ. ಈಗ ಸದ್ಯಕ್ಕೆ ಇದು ಓಪನ್ ಆಗ್ತಿಲ್ಲ. ಓಕೆ ರೀ. ಇದಿಷ್ಟು ಪೇಮೆಂಟ್ ಯಾವ ರೀತಿ ಮಾಡ್ಬೇಕಂತ ಅನ್ನೋದ್ರ ಕುರಿತು ಮಾಹಿತಿ. ಇದಾದಮೇಲೆ ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೇಕು ರೀ. ಸ್ಟೆಪ್ 3 ಕಂಪ್ಲೀಟ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆದಂಗೆ ಈ ಸ್ಟೆಪ್ 4 ಏನದಲ್ರಿ, ಪೇಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ನೇಮ್ ನೋಡಿರಿ, ನಿಮ್ಮದು ಅಪ್ಲಿಕೇಶನ್ ID ತುಂಬ್ರಿ, ಡೇಟ್ ಆಫ್ ಬರ್ತ್ ತುಂಬ್ರಿ, ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಥವಾ ಆಗದೇ ಇರತಕ್ಕಂಥದ್ದು ಅಲ್ಲಿ ಸ್ಟೇಟಸ್ ಗೊತ್ತಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಟೆಪ್ 4 ಕಂಪ್ಲೀಟ್ ಆಗಿತ್ತು ಅಂತ ತಿಳ್ಕೊಡ್ರಿ, ಪೇಮೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ 5ರಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ತೊಗೋಬೋದು ಸ್ನೇಹಿತರೆ. ಸೇಮ್ ಪ್ರೋಸೆಸ್ ಆದರೆ ಅಪ್ಲಿಕೇಶನ್ ಯಾವ ರೀತಿ ಪ್ರಿಂಟ್ ತೊಗೋಬೇಕ್ರಿ, ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಡ್ರಿ, ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ID ತುಂಬ್ರಿ,
ಇಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ತುಂಬ್ರಿ, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ತಿಳ್ಕೊಳ್ರಿ, ಅಪ್ಲಿಕೇಶನ್ ಜನ್ರೇಟ್ ಆಗಿರ್ತದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಸೈಬರ್ ಸೆಂಟ್ರ್ ಅಥವಾ ಎಲ್ಲಾದರೂ ಪ್ರಿಂಟ್ ಎಲ್ಲಿ ಅವೈಲೇಬಲ್ ಇರ್ತಲ್ಲ ಅಲ್ಲಿ ಹೋಗಿ ಪ್ರಿಂಟ್ ತಗೊಳ್ಬೋದು ಸ್ನೇಹಿತರೆ. ಇದಿಷ್ಟು ಅಪ್ಲಿಕೇಶನ್ ಬಗ್ಗೆ ಇನ್ ಡೀಟೇಲ್ ಮಾಹಿತಿ ಆಗಿತ್ತು ಸ್ನೇಹಿತರೆ. ಓಕೆ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.